ಬೆಂಗಳೂರು, ನಮ್ಮ ಬೆಂಗಳೂರು. ಇಲ್ಲಿ ಒಮ್ಮೆ ಬಂದರೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಇಲ್ಲಿ ಇರೋಕೆ ಹಲವಾರು ಕಾರಣ ಇದೆ. ದುಡ್ಡಿದೆ, ಪವರ್ ಇದೆ, ಗ್ಲಾಮರ್ ಇದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕನಸಿದೆ, ಕಾನದ ಹೊಳಪಿದೆ. ಇದರ ಜೊತೆ ನಮ್ಮ ಸ್ಯಾಂಡಲ್ವುಡ್. ಪ್ರತಿ ವರ್ಷ ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಹೊಸ ಪ್ರತಿಭೆಗಳು ಸಿನಿಮಾ ಮಾಡಿ ಏನಾದರೂ ಸಾಧಿಸ್ಬೇಕಂತ ಬರ್ತಾರೆ. ಕೆಲವರು ಡೈರೆಕ್ಟರ್, ಆಕ್ಟರ್, ಕ್ಯಾಮೆರಾಮನ್ ಅಂತ ಹಲವಾರು ಕನಸಿಟ್ಕೊಂಡು ಬರ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ನನ್ನ ಹೆಸರು ಶ್ರೀಕಾಂತ್ ಅಂತ. ನನಗೆ ಎಲ್ಲರೂ ಪ್ರೀತಿಯಿಂದ ಶ್ರೀ ಅಂತ ಕರೀತಾರೆ. ಅರೆ, ನನಗೆ ಈ ಫಿಲ್ಮ್ ಇಂಡಸ್ಟ್ರಿಗೆ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ರಾ? ನಾನು ನಿಮ್ಮಂಗೆ ಫಿಲಮಲ್ಲಿ ಏನಾದರೂ ಸಾಧಿಸ್ಬೇಕಂತ ಬಂದಿರೋನು. ಚಿಕ್ಕ ವಯಸ್ಸಿಂದ ಸ್ಟಡಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ಬರೀ ಡೈರೆಕ್ಷನ್ ಹುಚ್ಚು. ನಂತರ ಡೈರೆಕ್ಷನ್ ಕೋರ್ಸ್ ಕೂಡ ಜಾಯ್ನ್ ಆದೆ. ಹಲವಾರು ಶಾರ್ಟ್ ಫಿಲ್ಮ್ ಕೂಡ ಮಾಡಿದೆ. ಈಗ ನಾ ಮಾಡಿರೋ ಕಥೆ ಇಟ್ಕೊಂಡು ಪ್ರೊಡ್ಯೂಸರ್ ಸರ್ಚಿಂಗಲ್ಲಿದ್ದೀನಿ. ಇವತ್ತೊಂದು ಪ್ರೊಡ್ಯೂಸರ್ನ ಕೂಡ ಮೀಟ್ ಆಗ್ತಾ ಇದ್ದೀನಿ. ಶ್ರೀಕಾಂತ್, ಆರ್ ಯು ಶ್ರೀಕಾಂತ್? ಹೌದು ಸರ್. ಎಸ್, ಕಮ್ ಸೀಟ್ ಹಿಯರ್. ನಮಸ್ತೆ ಸರ್. ನಮಸ್ತೆ ಸರ್, ಅದು ಕಾಲ್ ಬಂದಿತ್ತು ಸರ್. ಪ್ರೊಡ್ಯೂಸರ್ನ ಮೀಟ್ ಆಗಕ್ಕೆ ಬಂದಿದ್ದೆ. ನೀವೇನಾ ಪ್ರೊಡ್ಯೂಸರ್? ಹೌದು, ಯಾಕೆ ಡೌಟಾ? ಸರ್, ನಾನ್ಯಾರು ಸೀನಿಯರ್ ಇರ್ಬೋದಂತ ಅನ್ಕೊಂಡಿದ್ದೆ. ಓ, ನಾನೇ ಪ್ರೊಡ್ಯೂಸರ್ ಕಣ್ರಿ. ಸರ್, ಒಂದು ಮಾತು ಕೇಳ ಸರ್. ಕೇಳ್ರಿ, ಕೇಳೋದಕ್ಕೆ ಬಂದಿರೋದು. ನೀವ್ಯಾಕಿರೋ ಆಗ್ಬಾರ್ದು ಸರ್. ಯಾಕೆ ನಾನೇಕಾಗಬೇಕು? ಒಳ್ಳೆ ಲುಕ್ ಇದೆ, ಪರ್ಸನಾಲಿಟಿ ಇದೆ, ಬೇಜಾನ್ ದುಡ್ಡಿದೆ. ನೀವ್ಯಾಕಿರೋ ಆಗ್ಬಾರ್ದು? ಓ, ದುಡ್ಡಿದೆ ಅಂತ ಹೀರೋ ಆಗ್ಬೇಕಾ? ಶ್ರೀಕಾಂತ್, ದುಡ್ಡು ಇರೋರೆಲ್ಲ ಹೀರೋ ಆದ್ರೆ ಕಲೆನ ಹೊತ್ಕೊಂಡು ತಿರುಗ್ತಾ ಇರೋ ಆ ಕಲೆಗೆ ಬೆಲೆ ಎಲ್ಲಿರುತ್ರಿ? ಎಲ್ಲೂ ಪಾಪ ಬಡವ್ರ ಹತ್ರ ತುಂಬ ಕಲೆ ಇರುತ್ತೆ. ಅಂಥವ್ರನ್ನೆಲ್ಲ ಹಾಕೊಂಡ್ಬಿಟ್ಟು ಒಳ್ಳೆ ಕತೆ ಮಾಡ್ರಿ. ಸಿನಿಮಾನೂ ಇಟ್ಟಾಗುತ್ತೆ, ಅವ್ರಿಗೊಂದು ಪಾಪ ಲೈಫ್ ಕೊಟ್ಟಂಗಾಗುತ್ತೆ. ನಾವೇನು ಹೀರೋ ಆಗೋದು ಬಿಡೋದು ಸೆಕೆಂಡ್ರಿ. ನಾವೆಲ್ಲ ಹೀರೋ ಆಗಿದ್ದೀವಿ, ಇವತ್ತಿಲ್ಲ ನಾಳೆ ಸ್ಕ್ರೀನಲ್ಲಿ ಬರ್ತೀವಿ. ಸದ್ಯಕ್ಕೆ ನಿಮ್ಮ ಕತೆಗೆ ಒಂದೊಳ್ಳೆ ಕಲೆ ಇರುವಂಥ ಹುಡುಗನ ಇಟ್ಕೊಂಡು ಸಿನಿಮಾ ಮಾಡಿಕೊಂಡು ಒಂದೊಳ್ಳೆ ಪ್ರಾಜೆಕ್ಟ್ ಇಟ್ಕೊಂಡು ಸಕ್ಸಸ್ ಆಗಿರಿ. ನಿಮ್ಗೆ ಯಾವ್ದು ರೀತಿ ಸಪೋರ್ಟ್ ಬೇಕು ನಾನು ಮಾಡ್ತೀನಿ, ಓಕೆನಾ? ಸರಿ ಸರ್. ಮತ್ತೆ ಶ್ರೀಕಾಂತ್, ನೋಡಿದೆ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದೀರಾ. ಯಾರು ಕ್ಯಾಮ್ರಾಮ್ಯಾನ್? ಯಾರು ಹುಡುಗ? ಅಭಿಲಾಷ್ ಅಂತ ಇದ್ದಾರೆ ಸರ್. ಅಭಿಲಾಷನಾ? ಓ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಅದೇ ರೀತಿಯಾಗಿ ನಿಮ್ಮ ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ. ಒಳ್ಳೆ ಮೂವಿ ಮಾಡಿದ್ದೀರಾ. ಎಷ್ಟು ವರ್ಷ ಆಯ್ತು ರೀ? 3-4 ವರ್ಷ ಆಯಿತು ಸರ್. ಹೌದಾ? ಎಷ್ಟು ಮೂವಿ ಮಾಡಿದ್ದೀರಾ ಇಷ್ಟೊತ್ತಿಗೆ? ಕಷ್ಟಪಟ್ಟು ಕತೆ ಬರೆದಿದ್ದೀನಿ, ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ದೀನಿ. ಈ ಥರ ಫ್ಯೂಚರಿಸ್ಟಿಕ್ ಸಿನಿಮಾ ಮಾಡಬೇಕಂತ ಇಷ್ಟ. ಸ್ಕ್ರಿಪ್ಟ್ ರೆಡಿ ಇದೆ, ನೀವೊಮ್ಮೆ ನೋಡಿ ಸರ್. ಕೂತ್ಕೊಳ್ಳಿ. ಒಳ್ಳೆ ಟ್ಯಾಲೆಂಟ್ ಕಣ್ರಿ, ತುಂಬ ಚೆನ್ನಾಗಿ ಬರ್ದಿರಾ ಡೈಲಾಗ್ಸ್ ಎಲ್ಲ. ಮೇಕಿಂಗ್ ಚೆನ್ನಾಗಾಗಬೇಕಿತ್ತು, ಯಾಕಂದರೆ ಕಥೆನೂ ಬರ್ದಿರ್ತೀರಾ. ಅದನ್ನು ಎಷ್ಟು ಮೇಕಿಂಗ್ ಒಳ್ಳೇದಾಗಿ ಮಾಡ್ತೀವೋ ಮೂವಿ ಅಷ್ಟೊಂದು ಚೆನ್ನಾಗಿ ಬರುತ್ತೆ, ತಿಳಿತಾ? ಶ್ರೀಕಾಂತ್, ಇದು ಯಾಕೋ ಒಂಥರ ಕ್ಲೈಮ್ಯಾಕ್ಸ್ ಮ್ಯಾಚ್ ಆಗ್ತಾ ಇಲ್ಲ. ಯಾಕೆ ಸರ್? ಇದರಲ್ಲಿ ಏನಾದರೂ ಬದಲಾವಣೆ ಮಾಡ್ಬೋದಾ? ಚೇಂಜಸ್ ಆಗುತ್ತಾ? ಯಾಕೆ ಸರ್? ಮಾಡ್ಬೋದು ಸರ್, ಮಾಡ್ಬೋದು.
ಯಾಕಂದರೆ ಇದು ಯಾಕೂ ವರ್ಕೌಟ್ ಆಗ್ತಿಲ್ಲ. ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಒಂದ್ಬಿಟ್ಟು ಒಂಥರ ನೋಡಿ ಶ್ರೀಕಾಂತ್, ಚೇಂಜ್ ಆಗ್ಬಹುದಾ? ಮಾಡ್ಬೋದು ಸರ್, ಮಾಡ್ಬೋದು. ಯಾವಾಗ ಆಗ್ಬೋದು? ನಾಳೆ ಸಾಯಂಕಾಲನೇ ಮಾಡ್ಬೋದು. ನಾಳೆ ಸಾಯಂಕಾಲನಾ? ಓ, ಅಷ್ಟೊಂದು ಫಾಸ್ಟಾ? ಇದೊಂದು ಸ್ವಲ್ಪ ಕ್ಲೈಮ್ಯಾಕ್ಸಲ್ಲಿ ಚೇಂಜ್ ಮಾಡಿಬಿಟ್ರೆ ಮೂವಿ ಸೂಪರ್, ಕರೆಕ್ಟಾಗಿ ಬಂದಿದೆ, ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಓಕೆ ಓಕೆ ಸರ್, ಮಾಡ್ತೀನಿ ಸರ್, ಮಾಡ್ತೀನಿ. ನಾಳೆ ಸಾಯಂಕಾಲ ಬರ್ತೀರಾ? ಮಾಡಿ ಶ್ರೀಕಾಂತ್, ತುಂಬ ಚೆನ್ನಾಗಿದೆ, ನೋಡಿದೆ. ಈ ಥರ ಎಲ್ಲ ಬೇಕು. ನೀವು ಚೆನ್ನಾಗಿ ಮಾಡ್ತೀರಂದರೆ ನನ್ನ ಕೈಲಿ ಆದ ಸಹಾಯವನ್ನು ನಾನು ಮಾಡ್ತೀನಿ. ದುಡ್ಡು ಎಷ್ಟು ಹೋಗುತ್ತೆ ಅಂತ ಏನೂ ಯೋಚನೆ ಮಾಡಿಬಿಡಿ. ಐ ಆಮ್ ರೆಡಿ ಟು ಸಪೋರ್ಟ್ ಯು ಫಾರ್ ದಿಸ್ ಮೂವಿ. ಥ್ಯಾಂಕ್ ಯು ಸರ್. ಓಕೆ, ಟೇಕ್ ಕೇರ್. ಓಕೆ, ಬಾಯ್. ಬಾಯ್ ಸರ್. ಸಿಗೋಣ. ಸರ್, ಒಂದು ಮಾತು ಕೇಳಲ್ಲ ಸರ್? ಸರ್, ನಿಮಗೆ ಈ ಬ್ಯಾನರ್ ನೋಡಿ ತುಂಬ ಖುಷಿ ಆಯಿತು ಸರ್. ಓ, ಆಲ್ ದ ಬೆಸ್ಟ್. ಹಲೋ, ಏನ್ ಮಾಡ್ತಾ ಇದೀಯ ಶ್ರೀ? ಏನಿಲ್ಲ ಅಮ್ಮ, ಮಾರ್ನಿಂಗ್ ಪ್ರೊಡ್ಯೂಸರ್ನ ಭೇಟಿಯಾಗಕ್ಕೆ ಹೋಗಿದ್ದೆ, ಮತ್ತೆ ನಾಳೆ ಹೋಗಬೇಕು. ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಮತ್ತೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಅಮ್ಮ. ಹಲೋ. ಏನೋ ಪ್ರೊಡ್ಯೂಸರ್ ಹತ್ರ ಹೋಗ್ಬೇಕು ಅಂತ ಇದೆಯಲ್ಲ, ಏನೋ ಲಾಕ್ಡೌನ್ ಇದೆ ಅಂತ ಇದ್ರು, ನೋಡು. ಇರು ಅಮ್ಮ, ನೋಡ್ತೀನಿ. ಚಟುವಟಿಕೆಗಳಿಗೂ 14 ದಿನ ಬ್ರೇಕ್. ಯಾವುದೇ ರೀತಿಯಾದಂತಹ ಶೂಟಿಂಗ್ ಆಗೋ ಹಾಗಿಲ್ಲ. ಸಿನಿಮಾ ಚಿತ್ರೀಕರಣಕ್ಕೂ ಬ್ರೇಕ್ ಹಾಕಿದ ಸರ್ಕಾರ. ಯಾವುದೇ ಚಿತ್ರೀಕರಣ ಆಗೋ ಹಾಗಿಲ್ಲ. ಚಿತ್ರೋದ್ಯಮ ಚಟುವಟಿಕೆಗಳಿಗೂ 14 ದಿನಗಳ ಕಾಲ ಬ್ರೇಕ್ ಇದೆ. ಸಿನಿಮಾ ಹಲೋ ಸರ್, ಹೇಗಾಗೋಯ್ತು ಸರ್? ಏನು ಮಾಡೋಣ ಸರ್ ಇವಾಗ? ಏನು ಮಾಡಬೇಕು ಅಂತ ತಿಳಿತಿಲ್ಲ ಶ್ರೀಕಾಂತ್. ಲಾಕ್ಡೌನ್ ಓಪನ್ ಆಗೋವರೆಗೂ ವೇಟ್ ಮಾಡೋಣ. ಹಲೋ ಸರ್, ಏನಾದರೂ ಅಪ್ಡೇಟ್ ಇದ್ದರೆ ಕೊಡಿ ಸರ್. ಶ್ರೀಕಾಂತ್, ನಮ್ಮ ಫ್ಯಾಮಿಲಿಗೆ ಕರೋನಾ ಪಾಸಿಟಿವ್ ಆಗಿದೆ ಶ್ರೀಕಾಂತ್. ಐ ಕಾಂಟ್ ಹೆಲ್ಪ್ ಯು ರೈಟ್ ನೌ ಶ್ರೀಕಾಂತ್, ಪ್ಲೀಸ್.
ವಯಸ್ಸು 28 ಆಗ್ತಾ ಬಂತು. ಮನೇಲಿ ಅಮ್ಮ ಅಪ್ಪ ನನಗೆ ಒಂದೇ ಚಿಂತೆ, ಯಾವಾಗ ಇವನು ಸೆಟಲ್ ಆಗ್ತಾನೆ ಅಂತ. ಕನಸುಗಳು ಅಲೆದಾಟ, ನನಸುಗಳ ಪರದಾಟ, ಕನಸು ಮತ್ತು ನನಸುಗಳ ನಡುವೆ ಈ ಜೀವನದ ಕುತ್ತಾಟ. ಹಲೋ ಶ್ರೀಕಾಂತ್, ಟಿವಿ ನೋಡಿದ್ರಾ? ಹ್ಯಾಪಿ ನ್ಯೂಸ್! ಸರ್ಕಾರ ಶೂಟಿಂಗ್ಗೆ ಪರ್ಮಿಷನ್ ಕೊಟ್ಟಿದೆ. ನಿಜನಾ ಸರ್? ಕ್ಲೈಮ್ಯಾಕ್ಸ್ ರೆಡಿ ಮಾಡ್ಕೊಂಡು ಆಫೀಸ್ಗೆ ಬನ್ನಿ. ಹಾಗೆ ಪ್ರೀ ಪ್ರೊಡಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಂಡು ಬನ್ನಿ. ಆದ್ರೀಗ ಸ್ಯಾಂಡಲ್ವುಡ್ಗೆ ಸರ್ಕಾರದ ಗುಡ್ ನ್ಯೂಸ್ ಸಿಕ್ಕಿದೆ. ಫಿಲ್ಮ್ ಶೂಟಿಂಗ್ ಪೋಸ್ಟ್ ಪ್ರೊಡಕ್ಷನ್ಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಕನ್ನಡ goes to ಮಿಸ್ಟರ್ ಶ್ರೀಕಾಂತ್. ಈ ಅವಾರ್ಡ್ನ ನಮ್ಮ ಫಿಲಮ್ ಪ್ರೊಡ್ಯೂಸರ್ಗೆ ಹಾಗೂ ಹೀರೋಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ ಅಚ್ಚುಮೆಚ್ಚುಗೆ ಅವರೇ ಕಾರಣ.